ಕನ್ನಡ ಬೈಗುಳ ಓದು ಪುಸ್ತಕದ 10ನೆಯ ಅಧ್ಯಾಯ. ಬೈಗುಳದ ಮಾತಿನ ಪ್ರಸಂಗದಲ್ಲಿ ಇತರರು ಇರುವುದು. ಬೈಯುತ್ತಿರುವ ಮತ್ತು ಬೈಯಿಸಿಕೊಳ್ಳುತ್ತಿರುವ ವ್ಯಕ್ತಿಗಳ ನಡುವೆ ಇತರರು ಇರುವುದು ಅಥವಾ ಇಲ್ಲದಿರುವುದು ಬೈಯುವಿಕೆಯ ಪ್ರಸಂಗದಲ್ಲಿ ಬಹುದೊಡ್ಡ ಪರಿಣಾಮವನ್ನು ಬೀರುತ್ತದೆ. ಬೈಗುಳದ ಮಾತಿನ ಪ್ರಸಂಗದಲ್ಲಿ ತೊಡಗಿದ ಈ ಇಬ್ಬರ ನಡುವೆ ಮತ್ತೆ ಯಾರೂ ಇಲ್ಲದಿದ್ದರೆ ಆಗ ಆಕ್ರೋಶದ ತೀವ್ರತೆಯು ಕಡಿಮೆಯಾಗುತ್ತದೆ ಅಥವಾ ಬಹುಮಟ್ಟಿಗೆ ನಿಂತೇ ಹೋಗುತ್ತದೆ. ಆ ಸಮಯದಲ್ಲಿ ಬೈಸಿಕೊಂಡವನು ನಾನಾ ಕಾರಣಗಳಿಗಾಗಿ ಸುಮ್ಮನಾಗಬಹುದು. ಅಂದರೆ ತನ್ನದೇ ತಪ್ಪುಗಳಿರಬಹುದು, ಮೈಯಲ್ಲಿ ಬಲವಿಲ್ಲದವನಾಗಿರಬಹುದು, ತಾನು ಆ ನೆಲೆಗೆ ಹೊಸಬನಾಗಿರಬಹುದು, ಎದುರಾಳಿಗಿಂತ ತಾನು ಸಾಮಾಜಿಕ ಹಾಗೂ ಸಂಪತ್ತಿನ ಅಂತಸ್ತಿನಲ್ಲಿ ಕೀಳಾಗಿರಬಹುದು, ಅಥವಾ ತನಗೆ ಹಾನಿ ಉಂಟಾಗಬಹುದೆಂಬ ಹೆದರಿಕೆಯಿಂದ ಸುಮ್ಮನಾಗಬಹುದು. ಆದರೆ ಇದೇ ಸನ್ನಿವೇಶದಲ್ಲಿ ಮೂರನೆಯ ವ್ಯಕ್ತಿಗಳಾಗಿ ಇತರರು ಇದ್ದರೆ ಆಗ ಬೈಯುವಿಕೆಯ ಸ್ವರೂಪವು ಬೇರೆ ಬೇರೆ ಆಯಾಮಗಳನ್ನು ಹೊಂದುತ್ತದೆ. ಬೈಯುತ್ತಿರುವ ವ್ಯಕ್ತಿಯು ಅನ್ಯರ ಮುಂದೆ ಬೈಗುಳದ ಕ್ರಿಯೆಯನ್ನು ಮುಂದುವರಿಸಿ ಎದುರಾಳಿಯನ್ನು ಅಪಮಾನಗೊಳಿಸಲು ಇನ್ನೂ ಉತ್ಸಾಹದಿಂದ ಬೈಗುಳದ ಮಾತಿನ ತೀವ್ರತೆಯನ್ನು ಹೆಚ್ಚು ಮಾಡುತ್ತಾನೆ. ಇಂತಹ ಸನ್ನಿವೇಶದಲ್ಲಿ ಬೈಸಿಕೊಳ್ಳುವವನು ಅನಿವಾರ್ಯವಾಗಿ ತನ್ನ ನಡೆನುಡಿಗಳೇ ಸರಿಯೆಂದು ಹೇಳಿಕೊಳ್ಳುವುದಕ್ಕಾಗಿ ಬೈಗುಳದ ಬಳಕೆಯ ಮೂಲಕವೇ ಪ್ರತ್ಯುತ್ತರವನ್ನು ನೀಡಲು ತೊಡಗುವುದು ಕಂಡುಬರುತ್ತದೆ. ಅಂದರೆ ಇತರರ ಹಾಜರಿಯಿಂದ ಬೈಗುಳದ ಪ್ರಸಂಗವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕ್ರಿಯಾಶೀಲವಾಗುತ್ತದೆ. ಸಾರ್ವಜನಿಕ ರಂಗದಲ್ಲಿ ನಡೆಯುವ ಬೈಗುಳದ ಪ್ರಸಂಗದಲ್ಲಿ ತೊಡಗಿದವರ ಸುತ್ತಮುತ್ತ ನೋಡುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸುತ್ತುಗಟ್ಟುತ್ತಿದ್ದಂತೆಯೇ ಬೈಗುಳದ ಪ್ರಸಂಗವು ನಾಟಕೀಯವಾದ ತಿರುವನ್ನು ಪಡೆಯುತ್ತದೆ. ಬೈಗುಳದ ಮಾತಿನ ಕ್ರಿಯೆಯಲ್ಲಿ ತೊಡಗಿದವರು ಈಗ ಅಲ್ಲಿದ್ದವರ ಜೊತೆಯಲ್ಲಿ ಮಾತನಾಡಲು ತೊಡಗುತ್ತಾರೆ. ಇತರರ ಸಾಂತ್ವನದ ನುಡಿಗಳು ಅವರಿಗೆ ಇನ್ನೂ ಹೆಚ್ಚಿನ ಆವೇಶವನ್ನು ಇಲ್ಲವೇ ಉತ್ಸಾಹವನ್ನು ನೀಡುತ್ತವೆ. ಬೈದಾಟದಲ್ಲಿ ತೊಡಗಿದವರು ತಾವು ಬೈಯುವುದಕ್ಕೆ ಕಾರಣಗಳು ಏನೆಂಬುದನ್ನು ಪರಸ್ಪರ ಬೈದಾಡುತ್ತಲೇ ಮತ್ತೆ ಮತ್ತೆ ವಿವರಿಸುತ್ತಾರೆ. ಅವರಿಬ್ಬರಿಗೆ ಮಾತ್ರ ತಿಳಿದಿರಬಹುದಾದ ಮಾತಿನ ಜಗಳಕ್ಕೆ ಕಾರಣವಾದ ಸಂಗತಿಗಳು ಈಗ ಅಲ್ಲಿರುವ ನೋಡುಗರಿಗೂ ತಿಳಿಯುತ್ತದೆ. ಈ ಹಂತದಲ್ಲಿ ಅಲ್ಲಿದ್ದವರು ನಾನಾ ಬಗೆಗಳಲ್ಲಿ ಪ್ರತಿಕ್ರಿಯಿಸತೊಡಗುತ್ತಾರೆ. ಹಲವರು ಬೈದಾಡುವುದಕ್ಕೆ ಕಾರಣಗಳು ಏನೆಂಬುದನ್ನು ಗ್ರಹಿಸಿಕೊಂಡು ತಪ್ಪು ಮಾಡಿದ್ದವನಿಗೆ ವಿವೇಕವನ್ನು ಹೇಳುತ್ತಾರೆ. ಮತ್ತೆ ಕೆಲವರು ಇಬ್ಬರಿಗೂ ಸಮಾಧಾನ ಹೇಳುತ್ತಾರೆ. ಮತ್ತೆ ಕೆಲವರು ಬೈದಾಡುತ್ತಿರುವವರಲ್ಲಿ ಯಾರೊಬ್ಬರನ್ನೂ ವಹಿಸಿಕೊಳ್ಳದೆ ಸುಮ್ಮನೆ ಅಲ್ಲಿ ನಿಂತೇ ಇರುತ್ತಾರೆ. ಮತ್ತೆ ಕೆಲವರು ಇಬ್ಬರಲ್ಲಿ ಒಬ್ಬರನ್ನು ವಹಿಸಿಕೊಂಡು ಅವನಿಗೆ ಬೆಂಬಲವಾಗಿ ನಿಲ್ಲುವರಲ್ಲದೆ ತಾವೂ ಬೈಯುವುದಕ್ಕೆ ತೊಡಗುತ್ತಾರೆ. ಆಗ ಬೈಗುಳದ ಮಾತಿನ ಪ್ರಸಂಗದಲ್ಲಿ ಇನ್ನೂ ಹೆಚ್ಚಿನ ಆವೇಶ ಮತ್ತು ಆಕ್ರೋಶ ಕಂಡುಬರುತ್ತದೆ. ಬೈಗುಳದ ಪ್ರಸಂಗವು ತೀವ್ರಗೊಳ್ಳುತ್ತಿದ್ದಂತೆಯೇ ಮತ್ತೆ ಕೆಲವು ನೋಡುಗರು ಅಲ್ಲಿಂದ ದೂರ ಸರಿಯುತ್ತಾರೆ. ಕೆಲವು ಸನ್ನಿವೇಶಗಳಲ್ಲಿ ಬೈದಾಟದಲ್ಲಿ ತೊಡಗಿರುವವರು ತಮ್ಮ ಸುತ್ತಲೂ ಆ ರೀತಿ ಇತರರು ನೋಡುತ್ತಾ ನಿಂತಿರುವುದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಾ, ಇಲ್ಲೇನೋ ಕೋತಿ ಕುಣಿಸ್ತಾವ್ರೆ ಅಂತ ಬಂದು ನಿಂತಿದ್ದೀರಾ ಎಂದು ಹಂಗಿಸುತ್ತಾರೆ. ಸಾರ್ವಜನಿಕ ರಂಗಗಳಲ್ಲಿ ಈ ರೀತಿ ಬೈಗುಳದ ಮಾತಿನ ಕ್ರಿಯೆಯಲ್ಲಿ ತೊಡಗಿ ಇತರರ ನಡುವೆಯೂ ಬೈಯುವಿಕೆಯನ್ನು ಮುಂದುವರಿಸುವವರು ಸಾಮಾನ್ಯವಾಗಿ ಮಧ್ಯಮ ಕೆಳವರ್ಗದ ಮತ್ತು ಕೆಳವರ್ಗಕ್ಕೆ ಸೇರಿದ ವ್ಯಕ್ತಿಗಳಾಗಿರುತ್ತಾರೆ. ಶ್ರೀಮಂತ ವರ್ಗ ಮತ್ತು ಮಧ್ಯಮ ವರ್ಗದವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಬೈಗುಳದ ಮಾತಿನ ಘಟನೆಯಲ್ಲಿ ತೊಡಗಲು ಹಿಂಜರಿಯುತ್ತಾರೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಬೈಯುವುದರಿಂದ ಇಲ್ಲವೇ ಬೈಸಿಕೊಳ್ಳುವುದರಿಂದ ತಮ್ಮ ಸಾಮಾಜಿಕ ಅಂತಸ್ತು ಕುಸಿಯುವುದೆಂಬ ಆತಂಕ ಈ ವರ್ಗದ ಜನರಲ್ಲಿದೆ. ಆದ್ದರಿಂದಲೇ ಜನರು ಹೆಚ್ಚು ಹೆಚ್ಚು ವಿದ್ಯಾವಂತರಾದಂತೆಲ್ಲ ಸಾಮಾಜಿಕ ಮತ್ತು ಆರ್ಥಿಕ ಅಂತಸ್ತುಗಳ ಶ್ರೇಣಿಯಲ್ಲಿ ಮೇಲೆ ಏರಿದಂತೆಲ್ಲ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಬೈಗುಳದ ಮಾತುಗಳನ್ನು ಪ್ರಯೋಗಿಸುವ ಮತ್ತು ಅನ್ಯರಿಂದ ತಾವು ಬಯಸಿಕೊಳ್ಳುವುದರ ಬಗ್ಗೆ ತೀವ್ರ ಎಚ್ಚರ ವಹಿಸುತ್ತಾರೆ.
ಬೈಗುಳದ ಘಟನೆಯ ಸಂದರ್ಭಗಳಲ್ಲಿ ನೋಡುಗರ ವರ್ತನೆಯು ಬಹು ಕುತೂಹಲದಿಂದ ಕೂಡಿರುತ್ತದೆ. ಬೈದಾಡುವವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪರಸ್ಪರ ತೊಳ್ಳಾಡುತ್ತಲೋ ಅಥವಾ ಮತ್ತಿತರ ಕಾರಣಗಳಿಂದ ಅತ್ತಿತ್ತ ಚಲಿಸುತ್ತಿದ್ದರೆ ನೋಡುಗರ ಚಲನವಲನಗಳು ಅದಕ್ಕೆ ತಕ್ಕಂತೆ ಇರುತ್ತವೆ. ಅಂದರೆ ಬೈದಾಡುತ್ತಿರುವವರನ್ನೇ ಹಿಂಬಾಲಿಸುತ್ತಾ ಸುತ್ತುವರಿಯುತ್ತಾರೆ. ಹಲವು ಸಂದರ್ಭಗಳಲ್ಲಿ ಬೈದಾಡುವ ಕ್ರಿಯೆಯಲ್ಲಿ ತೊಡಗಿದವರು ಅಲ್ಲಿದ್ದ ನೋಡುಗರ ಸಮೂಹದಲ್ಲಿ ತಮ್ಮ ಗೌರವಕ್ಕೆ ಪಾತ್ರರಾಗಿರುವವರನ್ನು ಅಥವಾ ತಮಗಿಂತ ವಯಸ್ಸಿನಲ್ಲಿ ಹಾಗೂ ಅಧಿಕಾರದಲ್ಲಿ ಹಿರಿಯರಾದ ಆತ್ಮೀಯರನ್ನು ಕಂಡು ಬೈಗುಳದ ಮಾತುಗಳನ್ನು ನಿಲ್ಲಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಮತ್ತೆ ಕೆಲವೊಮ್ಮೆ ನೋಡುಗರ ಸಮೂಹದಲ್ಲಿ ತಮಗೆ ಆತ್ಮೀಯರಾದವರನ್ನು ಕಂಡು ಶಕ್ತಿ ಸಂಚಯವಾದಂತೆ ಇನ್ನೂ ಉತ್ಸಾಹ ಮತ್ತು ಉದ್ರೇಕಗಳಿಂದ ಬೈಗುಳವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯೋಗಿಸಬಹುದು. ಆದ್ದರಿಂದ ಬೈಗುಳದ ಮಾತಿನ ದಾಳಿಯು ನಿಲ್ಲಲು ಇಲ್ಲವೇ ಮತ್ತಷ್ಟು ಹೆಚ್ಚಾಗಲು ಇಲ್ಲವೇ ಕಡಿಮೆ ಪ್ರಮಾಣದಲ್ಲಿ ನಡೆಯಲು ನೋಡುಗರ ಹಾಜರಿಯು ಪ್ರಮುಖ ಕಾರಣವಾಗಿರುತ್ತದೆ.